ಹಲೋ ಗೈಸ್, ಗುಡ್ ಮಾರ್ನಿಂಗ್. ಇದು ಇವತ್ತಿನ ಸಂಡೇ ಬ್ಲಾಗ್. ಈ ಬ್ಲಾಗಲ್ಲಿ ನಾನು ನಿಮ್ಗೊಬ್ಬರು ಸ್ಪೆಷಲ್ ಪರ್ಸನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಅದು ಯಾರಂದರೆ ನನ್ನ ಡಾಟರ್ ಜೀವಿತಾ. ಸೊ ದಿಸ್ ಇಸ್ ಜೀವಿತಾ. ಸೇ ಹಾಯ್ ಸರ್. ಸೊ ನಾವು ಯಾರು ಇವಳನ್ನ ಜೀವಿತಾ ಅಂತ ಕರೆಯಲ್ಲ. ಇವಳ ಪೆಟ್ ನೇಮ್ ಬಂದು ಸೋನು. ಸೊ ಸೋನುಗೆ ಬರ್ಡ್ಸ್ ಅಂಡ್ ಅನಿಮಲ್ಸ್ ಅಂದ್ರೆ ತುಂಬಾ ಇಷ್ಟ. ಸೊ ಹಾಗಾಗಿ ನಾವಿವತ್ತು ಕನಕಪುರ ರೋಡಲ್ಲಿ ಬರ್ಡ್ಸ್ ಆಫ್ ಪ್ಯಾರಡೈಸ್ ಅನ್ನೋ ಪ್ಲೇಸ್ಗೆ ಬಂದಿದ್ದೀವಿ. ಅಲ್ಲಿ ಆನಿಮಲ್ಸ್ ಅಂಡ್ ಬರ್ಡ್ಸ್ ಎಲ್ಲ ಇದೆ ಅಂತೆ. ಹೇಗಿದೆ ಅಂತ ನನಗೂ ಗೊತ್ತಿಲ್ಲ, ನಾನು ಇದುವರೆಗೂ ನೋಡಿಲ್ಲ. ಸೊ ಬನ್ನಿ ಹೋಗಿ ನೋಡೋಣ. ಸೋನು, ಆರ್ ಯು ಎಕ್ಸೈಟೆಡ್? ಯೆಸ್, ಕಮ್ ಲೆಟ್ಸ್ ಗೋ. ಸೊ ಗೈಸ್, ಇದು ಬರ್ಡ್ಸ್ ಆಫ್ ಪ್ಯಾರಡೈಸ್ ಎಂಟ್ರೆನ್ಸು. ಸೊ ಒಳಗಡೆ ಟಿಕೆಟ್ ಇಶ್ಯೂ ಮಾಡ್ತಾ ಇದ್ದಾರೆ. ಹಾಗೆ ಕಾರ್ ಪಾರ್ಕಿಂಗ್, ಬೈಕ್ ಪಾರ್ಕಿಂಗ್ ಫುಲ್ ಸ್ಪೇಷಿಯಸ್ ಆಗಿದೆ. ಸೊ ನೀವು ಕಾರಲ್ಲಾದರೂ ಬರ್ಬೋದು, ಬೈಕಲ್ಲಾದರೂ ಬರ್ಬೋದು. ಸೊ ಪಾರ್ಕಿಂಗ್ ಫೆಸಿಲಿಟಿ ಇದೆ. ಹಾಗೆ ಟಿಕೆಟ್ ಪ್ರೈಸ್ ಏನಿದೆ ಅಂತ ಬನ್ನಿ ತೋರಿಸ್ತೀನಿ. ಸೊ ನೀವಿವಾಗ ನೋಡ್ಬೋದು ಬರ್ಡ್ಸ್ ಆಫ್ ಪ್ಯಾರಡೈಸ್ ಎಂಟ್ರಿ ಫೀಸ್ ಹಾಗೆ ಆ್ಯಕ್ಟಿವಿಟೀಸ್ಗೆಲ್ಲ ಏನು ಕಾಸ್ಟ್ ಇದೆ ಅಂತ. ಹಾಗೆ ಇದು ಟಿಕೆಟ್ ಕೌಂಟರು. ಸೊ ಈಗ ನಾವು ಎಂಟ್ರಿ ಆಗಿದ್ದೀವಿ. ಸೊ ಎಂಟ್ರೆನ್ಸಲ್ಲೇ ನಿಮ್ಗೆ ಇಲ್ಲಿ ಕಾಣ್ಬೋದು, ಇಲ್ಲಿ ಚಿಕ್ಕ ಚಿಕ್ಕ ಗೋಟ್ಗಳಿದೆ. ಎಸ್ ಎಸ್ ಬೇಬಿ. ಸೊ ನೀವು ಇಲ್ಲಿ ನೋಡ್ಬೋದು ಕ್ಯೂಟ್ ಗೋಟ್ಗಳಿದೆ ಚಿಕ್ಕ ಚಿಕ್ಕದು. ಸೊ ನೀವಿವಾಗ ನೋಡ್ಬೋದು ಅದು ಬಂದು ಗಿಳಿ ಪಿಗ್ ಅಂತ. ಸೊ ನೋಡೋದಕ್ಕೆ ಸೇಮ್ ರ್ಯಾಬಿಟ್ ಥರ ಕಾಣಿಸುತ್ತೆ, ಬಟ್ ಅದು ಗಿಳಿ ಪಿಗ್ ಅಂತೆ. ಹೇಗೆ ಅಂತ ಅರ್ಥ ಆಗ್ತಿಲ್ಲ, ಬಟ್ ಡಿಫ್ರೆಂಟ್ ಆಗಿದೆ ಫೀಲು. ಸೋನು ಅಂತೂ ಫುಲ್ಲು ಭಯ ಪಡ್ತಿದ್ಲು. ಸೊ ಇದೇನಿದು ಹೀಗಿದೆ ಅಂತ, ಬಟ್ ತುಂಬ ಕ್ಯೂಟ್ ಆಗಿತ್ತು. ನೀವಿವಾಗ ಏನು ನೋಡ್ತಾ ಇದ್ದೀರಾ, ಇದು ಬಂದು ಹೆಚ್ ಹಾಗ್ ಅಂತ. ಇದು ನೋಡೋದಕ್ಕೆ ಪೋರ್ಕ್ಯೂಪೈನ್ ಥರ ಇದೆ, ಬಟ್ ಪೋರ್ಕ್ಯೂಪೈನ್ ಅಲ್ಲ. ಸೊ ಹಿಯರ್ ಕಮ್ ದ ನೆಕ್ಸ್ಟ್ ಅನಿಮಲ್, ರ್ಯಾಬಿಟ್. ರ್ಯಾಬಿಟ್ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ, ಸೋ ಕ್ಯೂಟ್ ಆಗಿದೆ. Place. His name is Puchu, and Puchu is a ferret. And ferrets are very cute little animals. They are very lazy actually. One second. I'll make you guys all meet them. If you come so close, they'll all get blocked from the view. So ferrets are also carnivorous animals in the wild. They eat small birds and small rats. ನಾವು ಹಿಯರ್ ಕಮ್ಸ್ ಆಸ್ಟ್ರಿಚ್. ಹೇಗೆ ತಿಂತಾ ಇದೆ ನೋಡಿ ಅದು. ಹಾಗೆ ನೆಕ್ಸ್ಟ್ ಹೋಗಿದ್ದೆ ನಾವು ಡಕ್ ಹತ್ರ. ಸೊ ತುಂಬ ಡಕ್ಸ್ ಇದೆ. ಸೊ ನೀವೇನಾದರೂ ಮಕ್ಕಳನ್ನ ಕರ್ಕೊಂಬಂದರೆ ಅಲ್ಲಿ ಮಕ್ಕಳು ಅದನ್ನು ಫೀಡ್ ಮಾಡ್ಬೋದು. ಬಟ್ ಸೋನು ಅಂತೂ ತುಂಬ ಹೆದರ್ಕೊಂಡಿದ್ಲು. ಅವಳು ಯಾವತ್ತು ಡಕ್ಸ್ ಎಲ್ಲ ಹೋಗಿ ಹತ್ರದಲ್ಲಿ ನೋಡಿಲ್ವಲ್ಲ. ಇದು ರಾಜಹಂಸ ಬರ್ಡ್. ನೋಡೋಕೆ ಎಷ್ಟು ಡಿಫ್ರೆಂಟ್ ಆಗಿದೆ ಅಲ್ವಾ. ಹಾಗೆ ಇದ್ರ ವಾಯ್ಸ್ ಕೇಳಿ, ತುಂಬಾ ಡಿಫ್ರೆಂಟ್ ಬರ್ಡ್. ನೋಡ್ಬೋದು ಇದು ಬಂದು ಡಾಫ್ ಅಂತೆ. ಸೊ ಚಿಕ್ಕ ಬುಲ್ಲು. ನೀವು ಇವಾಗ ಏನು ನೋಡ್ತಾ ಇದ್ದೀರಾ, ಅದು ಇಗ್ವಾನ. ನೋಡೋದಕ್ಕೆ ಎಷ್ಟು ಸ್ಕೇರಿ ಆಗಿದೆ ಅಲ್ಲ. ನನಗಂತೂ ತುಂಬ ಭಯ. ಇಗ್ವಾನ ನೋಡೋಷ್ಟು ಸ್ಕೇರಿ ಇಲ್ಲ, ಯಾಕಂದರೆ ಅದೆಲ್ಲ ತುಂಬ ಸಾಧು ಪ್ರಾಣಿಗಳು. ಸೊ ಏನು ಅಷ್ಟೊಂದು ಹಾರ್ಮ್ ಮಾಡೋದಿಲ್ಲ. ಇಲ್ಲಂತೂ ಕಲರ್ ಇಗ್ವಾನಾಸ್ ಇದೆ. ನಾನು ಗ್ರೀನ್ ಕಲರ್ ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು. ನೀವಿವಾಗ ನೋಡ್ತಾ ಇರೋದು ಸ್ನೇಕ್, ತುಂಬ ಸ್ಮಾಲ್ ಒನ್ನು.
ಸೊ ಇದೇ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಸ್ನೇಕ್ನ ಹೋಲ್ಡ್ ಮಾಡಿರೋದು. ಸೊ ನನಗಂತೂ ಒಂಥರ ಡಿಫ್ರೆಂಟ್ ಫೀಲು. ಸೊ ಹಾಗೆ ಇದೇ ನೋಡ್ತಾ ಇದ್ದೀರಾ ನೀವು, ಇದು ವೈಟ್ ಸ್ನೇಕು. ಸೊ ಬಾಲ್ ಥರ ಅದು ಕ್ಲೋಸ್ ಆಗಿರುತ್ತೆ, ಅದು ನೋಡೋಕೆ ಒಂಥರ ಡಿಫ್ರೆಂಟ್ ಆಗಿದೆ. ಸೊ ನೀವು ನೆಕ್ಸ್ಟ್ ಟೈಮ್ ಹೋದಾಗ ಟ್ರೈ ಮಾಡಿ, ಚೆನ್ನಾಗಿದೆ. ಈ ಸ್ನೇಕ್ ನೋಡಿ, ನೋಡೋದಕ್ಕೆ ಕೋಬ್ರಾ ಥರ ಕಾಣಿಸ್ತಾ ಇಲ್ವಾ? ಸೊ ನೀವಿವಾಗ ನೋಡ್ತಾ ಇದ್ದೀರಾ ಪ್ಯಾರೆಟ್. ಸೋನು ಟಚ್ ಇಟ್. ಹಲೋ ಹಲೋ ಗೈಸ್, ದಿಸ್ ಇಸ್ ಬರ್ಡ್ ಸ್ಯಾಂಚುರಿ. ಇಲ್ಲಂತೂ ತುಂಬ ಪ್ಯಾರೆಟ್ಸ್ ಇದೆ. ಸೊ ನೀವು ಇದನ್ನು ಹೋಲ್ಡ್ ಮಾಡ್ಬೋದು, ಫೀಡ್ ಮಾಡ್ಬೋದು. ಸೊ ಮಕ್ಕಳಿಗಂತೂ ಇದು ತುಂಬ ಇಷ್ಟ ಆಗುತ್ತೆ. ಸೊ ಬನ್ನಿ ಒಳಗಡೆ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ಬೋದು ಎಷ್ಟೊಂದು ಪ್ಯಾರೆಟ್ಸ್ ಇದೆ, ಎಲ್ಲ ಪೆಟ್ ಫ್ರೆಂಡ್ಲಿ ಆಗಿದೆ. ಸೊ ಈವನ್ ಚಿಲ್ಡ್ರನ್ ಕ್ಯಾನ್ ಹೋಲ್ಡ್ ದಿಸ್. ಸೊ ತುಂಬ ಚೆನ್ನಾಗಿದೆ, ಒಂದ್ಸತಿ ಬಂದು ವಿಸಿಟ್ ಮಾಡಿ ನೋಡಿ. ಬರ್ಡ್ಸ್ ಆ್ಯಂಡ್ ಆ್ಯನಿಮಲ್ಸ್ ನೋಡಿದ್ಮೇಲೆ ನಾವು ಬಂದಿದ್ದೆ ಆ್ಯಕ್ಟಿವಿಟೀಸ್ ಕಡೆಗೆ. ಸೊ ಆ್ಯಕ್ಟಿವಿಟೀಸಲ್ಲಿ ಜಿಪ್ ಲೈನು, ಬರ್ಮಾ ಬ್ರಿಡ್ಜು, ಫಿಶಿಂಗು, ಹಾಗೆ ಸೈಕ್ಲಿಂಗು, ಹಾರ್ಸ್ ರೈಡಿಂಗು, ತುಂಬ ಆಪ್ಷನ್ಸ್ ಇತ್ತು. ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದು ATV ಬೈಕ್. ಬಿಕಾಸ್ ಹೆವಿ ಕ್ರೌಡ್ ಇದ್ದಿದ್ದರಿಂದ ಇದೊಂದೇ ಸ್ವಲ್ಪ ಜನ ಕಮ್ಮಿ ಇದ್ದಿತ್ತು. ಆ್ಯಕ್ಚುಲಿ ವೀಕೆಂಡಲ್ಲಿ ಬರೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿ, ಯಾಕಂದರೆ ಹೆವಿ ಕ್ರೌಡ್ ಇರೋದ್ರಿಂದ ನೀವು ಯಾವ ಗೇಮ್ಸಲ್ಲೂ ಫೋಕಸ್ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಎಲ್ಲದಕ್ಕೂ ಕ್ಯೂ ನಿಂತ್ಕೊಬೇಕು. ಸೊ ಬರೋ ಹಾಗಿದ್ರೆ ವೀಕ್ ಡೇಸಲ್ಲಿ ಬನ್ನಿ, ಆಗ ನಿಮಗೆ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ಬೋದು. ಈಗ ನೆಕ್ಸ್ಟ್ ರೌಂಡಲ್ಲಿ ಸೋನು ಹಾಗೆ ನನ್ನ ಹಸ್ಬೆಂಡ್ ಹೋದರು. ಸೋನುಗಂತೂ ATV ಬೈಕ್ ತುಂಬ ಇಷ್ಟ ಆಗೋಯ್ತು. ಮಮ್ಮಿ ಇನ್ನೊಂದು ರೌಂಡ್ ಹೋಗೋಣ ಅಂತ ಕೇಳ್ತಾನೆ ಇದ್ಲು, ಬಟ್ ಹೆವಿ ಕ್ರೌಡ್ ಇದ್ದಿದ್ದರಿಂದ ನಾವು ಮಾಡೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಅವಳನ್ನ ಕರ್ಕೊಂಡು ಹೋಗಲೇಬೇಕು. ಸೊ ಗೈಸ್, ಬರ್ಡ್ಸ್ ಆಫ್ ಪ್ಯಾರಡೈಸ್ ತುಂಬ ಚೆನ್ನಾಗಿತ್ತು. ಏನಂದರೆ ವೀಕೆಂಡ್ ಆಗಿರೋದ್ರಿಂದ ಹೆವಿ ಕ್ರೌಡ್ ಇದೆ. ಸೊ ನೀವು ಬರೋ ಹಾಗಿದ್ರೆ ಆಲ್ಮೋಸ್ಟ್ ಒಂದು 10 o'clock ಬಂದುಬಿಡಿ, ಯಾಕಂದರೆ ಅವರು ಸ್ಲಾಟ್ ವೈಸ್ ಬಿಡ್ತಾರೆ. ಸೊ ಸ್ಲಾಟ್ ವೈಸ್ ಬಿಡೋದ್ರಿಂದ ಅವರು ಒಂದು ಬ್ಯಾಚ್ ವೈಸು ಇಷ್ಟಿಷ್ಟು ಪೀಪಲ್ ಅಂತ ಬಿಡ್ತಾರೆ. ಸೊ ನೀವು ಬೇಗ ಬಂದರೆ ನಿಮಗೆ ಬೇಗ ಸ್ಲಾಟ್ ಸಿಗುತ್ತೆ. ಸೊ ನಾವು ಆಲ್ಮೋಸ್ಟ್ 11 o'clock ಬಂದಿದ್ದಕ್ಕೆ 12:30 ಬ್ಯಾಚ್ ಸಿಕ್ಕಿದೆ. ಸೊ 12:30 ಅಂದರೆ ಆಲ್ಮೋಸ್ಟ್ ಒಂದು 2.5 hour ಆಯಿತು ಎಲ್ಲ ಅವರು ಆ್ಯನಿಮಲ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಎಲ್ಲ. ಸೊ ನಿಮಗೂ ಆ್ಯನಿಮಲ್ಸ್ನ ನೋಡಬೇಕು, ಬರ್ಡ್ಸ್ನ ನೋಡಬೇಕು ಅಂದರೆ ಪ್ಲೀಸ್ ಬನ್ನಿ, ಚೆನ್ನಾಗಿದೆ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.